ಆರೋಪಿ ದರ್ಶನ್ ಹಾಗೂ ಪಟಾಲಂ ಇರುವಂತಹ ಸ್ಟೇಷನ್ ಅಲ್ಲಿ ರಾಜಾತಿಥ್ಯವನ್ನ ಕೊಡಲಾಗ್ತಾ ಇದೆ. ಪೆಂಡಲ್ ಅನ್ನ ಹಾಕಿರುವಂತಹ ವಿಚಾರಕ್ಕೂ ಸಂಬಂಧಪಟ್ಟಂತೆ ಒಂದಷ್ಟು ಡೀಟೇಲ್ಸ್ ಈಗ ಲಭ್ಯ ಆಗ್ತಾ ಇದೆ. ಅನ್ನಪೂರ್ಣೇಶ್ವರಿ ಠಾಣೆಗೆ ಪೆಂಡಲ್ನ ರಹಸ್ಯ ಬಯಲಾಗಿದೆ. ಕೊಲೆ ಆರೋಪಿ ದರ್ಶನ್ಗೆ ರಾಯಲ್ ವಿವಿಐಪಿ ಟ್ರೀಟ್ಮೆಂಟ್ ಅನ್ನ ಪೊಲೀಸರು ಕೊಟ್ಟಿದ್ದಾರೆ. ಇನ್ಫ್ಯಾಕ್ಟ್ ದರ್ಶನ್ಗಾಗಿ ಪೊಲೀಸ್ ಠಾಣೆಯ ಸುತ್ತ ಕೂಡ ಪೆಂಡಾಲ್ ಅನ್ನ ಹೊದಿಕೆ ರೀತಿ ಹೊದಿಸಲಾಗಿದೆ. ದರ್ಶನ್ಗಾಗಿ ಶಾಮಿಯಾನದ ಸೈಡ್ ವಾಲ್ ಅನ್ನ ಹಾಕಲಾಗಿದೆ. ಇದು ಪಬ್ಲಿಕ್ ಟಿವಿ ಬ್ರೇಕ್ ಮಾಡ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ಅನ್ನಪೂರ್ಣೇಶ್ವರಿ ಠಾಣೆಯ ಪೆಂಡಾಲ್ ರಹಸ್ಯ ಈಗ ಬಯಲಾಗಿದೆ. ಅಧಿಕಾರಿಗಳ ಇನ್ಸ್ಟ್ರಕ್ಷನ್ ಅಥವಾ ತನಿಖೆಗೆ ಒಂದಷ್ಟು ದಿಕ್ಕು ತಪ್ಪುವಂತಹ ಪ್ರಯತ್ನ ಅಥವಾ ಸಮಸ್ಯೆ ಆಗುತ್ತೆ ಅಂತ ಅಲ್ಲ ಪೆಂಡಾಲ್ ಹಾಕಿರೋದು. ಇಲ್ಲಿ ಕೊಲೆ ಆರೋಪಿ ರಿಕ್ವೆಸ್ಟ್ ಮಾಡ್ಕೊಂಡಿರೋದಕ್ಕೆ ಪೆಂಡಾಲ್ ಅನ್ನ ಹಾಕಿರೋದು. ನೋಡ್ತಾ ಇದ್ದೀರಾ, ಫಸ್ಟ್ ಫ್ಲೋರ್ ನಲ್ಲೂ ಪೆಂಡಾಲ್ ಇದೆ. ಒಳಗಡೆ ಏನ್ ಆಕ್ಟಿವಿಟೀಸ್ ಯಾರದ್ದು ಹೇಗಿದೆ ಅಂತ ಕ್ಯಾಪ್ಚರ್ ಆಗಲೇಬಾರದು ಅಂತ ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿಯ ಜೊತೆ ಸೇರ್ಕೊಂಡು ಹಾಕಿದಾಗ ಕಾಣಿಸ್ತಾ ಇದೆ. ನೋಡಿ, ಕೊಲೆ ಆರೋಪಿ A1 ಆಗಿರುವಂತಹ ಪವಿತ್ರ ಗೌಡ ಅಲ್ಲಿ ಎಂಟ್ರಿ ಆಗ್ತಾ ಇದ್ದ ಹಾಗೆ ಸ್ಟೇಷನ್ ಬಾಗ್ಲನ್ನೇ ಕ್ಲೋಸ್ ಮಾಡ್ತಾರೆ ಪೊಲೀಸರು. ಸೊ ಇದು ಪೊಲೀಸ್ ಸ್ಟೇಷನ್ನ ಸಾರ್ವಜನಿಕವಾಗಿ ಬಳಕೆಯಲ್ಲಿರುವಂತಹ ಜಾಗನ ಅಥವಾ ಪ್ರೈವೇಟ್ ರೆಸಾರ್ಟ ಇದು? ಯಾಕೆ ಈ ರೀತಿ ವರ್ತಿಸ್ತಾ ಇದ್ದಾರೆ ಪೊಲೀಸರು ಅನ್ನೋ ಪ್ರಶ್ನೆ ಸಾರ್ವಜನಿಕವಾಗಿ ಎಲ್ಲರೂ ಕೇಳ್ತಾ ಇದ್ದಾರೆ. ನೋಡಿ, ಅಲ್ಲಿ ಬಾಗಿಲು ಬಂದಾಗುವಂತಹ ದೃಶ್ಯ. ಸ್ಟೇಷನ್ ಅನ್ನ 24/7 ಓಪನ್ ಮಾಡಬೇಕು ಅಂತ ಕಾನ್ಸ್ಟಿಟ್ಯೂಷನ್ ಹೇಳುತ್ತೆ. ಈಗ ಬಂಧನ ಅಥವಾ ಕಸ್ಟಡಿಯಲ್ಲಿ ಇಡುವಂತಹ ಪ್ರಕ್ರಿಯೆಗಳೆಲ್ಲ ಯಾಕೆ ಹೇಳಿ? ಕೊಲೆ ಆರೋಪಿಗಳು ಅಥವಾ ಆರೋಪಿಗಳಿಗೆ ಮೂಲಭೂತ ಸೌಕರ್ಯ ಸಿಗಬಾರದು ಅಂತ. ಬಟ್ ಇಲ್ಲಿ ಎಲ್ಲವೂ ದುಪ್ಪಟ್ಟಾಗಿ ಸಿಗ್ತಾ ಇದೆ. ಅನುಕೂಲಗಳು ವಿಶೇಷವಾಗಿ ಒದಗಿಸಲಾಗ್ತಾ ಇದೆ. ಆರೋಪಿ ದರ್ಶನ್ಗೆ ರಾಯಲ್ ವಿವಿಐಪಿ ಟ್ರೀಟ್ಮೆಂಟ್ ಬಗ್ಗೆ ಈಗಷ್ಟೇ ನಾವು ಡೀಟೇಲ್ಸ್ ಕೊಡ್ತಾ ಇದ್ದೀವಿ ನಿಮಗೆ. ಸೊ ದರ್ಶನ್ ಕೇಳ್ಕೊಂಡಿದಾರಂತೆ, ಸರ್ ನನಗೆ ಒಂದೇ ಕಡೆ ಕೂತ್ಕೊಂಡಿರಕ್ ಆಗಲ್ಲ, ಅಭ್ಯಾಸ ಇಲ್ಲ ನನಗೆ, ನಾನು ವಾಕ್ ಮಾಡ್ತಾ ಇರಬೇಕು, ಬಾಡಿ ರಿಲ್ಯಾಕ್ಸ್ ಮಾಡ್ಕೋಬೇಕು, ಸಿಗರೆಟ್ ಇಲ್ಲ ಅಂದ್ರೆ ನನಗೆ ಕೈ ನಡಗತ್ತೆ, ನನಗೇನು ಗೊತ್ತಿಲ್ಲ ಅಂದ್ರೂ ಪದೇ ಪದೇ ಪ್ರಶ್ನೆ ಕೇಳ್ತಾ ಇದ್ದೀರಾ. ಠಾಣೆ ಒಳಗೆ ದರ್ಶನ್ಗೆ ತಿರುಗಾಡೋದಕ್ಕೆ ಜಾಗ ಇಲ್ಲ ಅಂತ ಈ ಸ್ಪೆಷಲ್ ಅರೇಂಜ್ಮೆಂಟ್ ಅನ್ನ ಪೊಲೀಸರು ಮಾಡಿಕೊಟ್ಟಿದ್ದಾರೆ ಅಂತ ಉನ್ನತ ಮೂಲಗಳಿಂದ ಮಾಹಿತಿ ಸಿಗ್ತಾ ಇದೆ. ಇನ್ಫ್ಯಾಕ್ಟ್ ಈಗ ಇವತ್ತು ಇವ್ರಿಗೆ ಸೈಡ್ ವಾಲ್ ಅನ್ನು ಹಾಕೊಟ್ಟಿದ್ದಾರೆ. ನಾಳೆ ಇದೇ ದರ್ಶನ್ ನನಗೆ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಸ್ವಿಮ್ ಮಾಡಬೇಕು ಅಂದ್ರೆ ಸ್ವಿಮ್ಮಿಂಗ್ ಪೂಲ್ನೂ ಕಟ್ಟಿಸ್ಕೊಡ್ತಾರೆ ಪೊಲೀಸರು. ಈ ಪ್ರಶ್ನೆ ಜನ ಕೇಳ್ತಾ ಇದ್ದಾರೆ, ನಾವು ಕೇಳ್ತಾ ಇಲ್ಲ. ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ನರಸಿಂಹಮೂರ್ತಿ, ಇವತ್ತು ದರ್ಶನ್ ರಿಕ್ವೆಸ್ಟ್ ಮಾಡಿದ್ರು ಅಂತ ಶಾಮಿಯಾನ ಹಾಕ್ಸ್ಕೊಟ್ಟಿದ್ದಾರೆ. ನಾಳೆ ಇದೇ ದರ್ಶನ್ ನನಗೆ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಸ್ವಿಮ್ ಮಾಡಬೇಕು ಅಂತ ಆಸೆ ಬರ್ತಾ ಇದೆ, ದಯವಿಟ್ಟು ಮಾಡ್ಕೊಡಿ ಅಂದ್ರೆ ಅದನ್ನು ಮಾಡ್ಕೊಡ್ತಾರಾ? ಬೀಚ್ ನಲ್ಲಿ ವಾಕ್ ಮಾಡಬೇಕು ಅಂತ ಅನಿಸ್ತಾ ಇದೆ, ಮಾಡ್ಕೊಡಿ ಅಂದ್ರೆ ಅದನ್ನು ಮಾಡ್ಕೊಡ್ತಾರಾ? ಪ್ರಶ್ನೆ ಬರಲ್ವಾ? ನಿಜ ಮಮತಾ, ಇಡೀ ರಾಜ್ಯದ ಇತಿಹಾಸದಲ್ಲೇ ಯಾವ ಪೊಲೀಸ್ ಸ್ಟೇಷನ್ಗೂ ಕೂಡ ಅದೆಂತಹ VVIP ಆರೋಪಿಯನ್ನು ಕರ್ತಂದು ವಿಚಾರಣೆಯಲ್ಲಿ ಕಸ್ಟಡಿಯಲ್ಲಿಟ್ಟು ವಿಚಾರಣೆಯನ್ನು ನಡೆಸುವ ಸಂದರ್ಭದಲ್ಲೂ ಕೂಡ ಹೀಗೆ ಸ್ಟೇಷನ್ನ ಕಾಂಪೌಂಡ್ಗೆ ಸೈಡ್ ವಾಲ್ ಶಾಮಿಯಾನವನ್ನು ಹಾಕಿ ಈ ರೀತಿಯಾಗಿ ಅವರಿಗೆ ರಕ್ಷಣೆಯನ್ನು ಕೊಡೋದು, ಅವ್ರ ಒಳಗೆ ಏನು ಮಾಡ್ತಾರೆ ಅನ್ನೋದು ಮಾಧ್ಯಮಗಳಿಗೆ ಕಣ್ತಪ್ಪಿಸುವಂತಹ ಕೆಲಸವನ್ನು ಯಾರೂ ಕೂಡ ಮಾಡಿರಲಿಲ್ಲ. ಆದರೆ ನಿನ್ನೆಯಿಂದ ಎಲ್ಲೋ ಒಂದು ಕಡೆ ಪಶ್ಚಿಮ ವಿಭಾಗದ ಪೊಲೀಸರು ಅನ್ನಪೂರ್ಣೇಶ್ವರಿ ನಗರ ಸ್ಟೇಷನ್ ಮುಂದೆ ಮಾಡಿರ್ತಕ್ಕಂತಹ ಈ ಒಂದು ವ್ಯವಸ್ಥೆ ಇದೆಯಲ್ಲ, ಇದು ಸಹಜವಾಗಿ ಒಂದಷ್ಟು ಅನುಮಾನಗಳನ್ನು ಹುಟ್ಟು ಹಾಕ್ತಿದೆ. ಸಾಮಾಜಿಕ ಜಾಲತಾಣಗಳಲ್ಲಂತೂ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ, ಟೀಕೆಗಳನ್ನು ಮಾಡ್ತಿದ್ದಾರೆ. ಯಾಕೆ ಹೀಗೆ ರಾಯಲ್ ಟ್ರೀಟ್ಮೆಂಟ್ ಅನ್ನು ಕೊಡ್ತಿದ್ದೀರಿ ಇವರಿಗೆ? ಯಾರಾದರೂ ನೀವು ಸಣ್ಣ ಪುಟ್ಟ ಯಾರೋ ದರೋಡೆಕೋರ್ನೋ ಕಳ್ಳನೋ ಕಾಕ್ನೋ ಅಥವಾ ರೌಡಿ ಶೀಟರ್ನ ಕರ್ಕೊಂಬಂದಾಗ ನೀವು ಇದೇ ರೀತಿಯಾದಂತಹ ಟ್ರೀಟ್ಮೆಂಟನ್ನು ಆತನಿಗೆ ಕೊಡ್ತೀರಾ? ನೀವು ಬಳಸ್ತಕ್ಕಂಥ ಭಾಷೆಯೇ ಬೇರೆ, ಆವಾಗ ನೀವು ಅವನ್ನ ನಡೆಸ್ಕೊಳ್ತಕ್ಕಂಥ ರೀತಿನೇ ಬೇರೆ. ಈಗ ದರ್ಶನ್ ಅರೆಸ್ಟ್ ಆದ್ರು ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ಸೈಡ್ ವಾಲನ್ನು ಕಟ್ಟಿ ನೀವು ಆತನನ್ನು ಮರೆಮಾಚುವ ಕೆಲಸವನ್ನು ಮಾಡ್ತಿದ್ದೀರಿ ಅನ್ನೋ ನಿಟ್ಟಿನಲ್ಲಿ ಆಕ್ರೋಶಗಳು ವ್ಯಕ್ತವಾಗ್ತಿದ್ದಾವೆ. ಆದರೆ ಇವತ್ತು ಒಂದು ಸ್ಪಷ್ಟನೆ ಸಿಕ್ಕಿದೆ, ಯಾಕೆ ಇವರು ಈ ರೀತಿಯಾಗಿ ಸೈಡ್ ವಾಲನ್ನು ಕಟ್ಟಿದ್ರು, ಶಾಮಿಯಾನದ ಸೈಡ್ ವಾಲನ್ನು ಹಾಕಿದ್ರು ಅಂತೇಳಿ. ದರ್ಶನ್ ಕೂತು ಆಗ್ತಿಲ್ವಂತೆ, ಪೊಲೀಸರ ಬಳಿ ಮನವಿ ಮಾಡ್ಕೊಂಡ್ರಂತೆ, ಅವರ ಮಸಲ್ಸ್ ಎಲ್ಲ ಕ್ಯಾಚ್ ಆಗ್ತಿತ್ತಂತೆ, ಹೀಗಾಗಿ ವಾಕ್ ಮಾಡಬೇಕು, ನನ್ನ ಕೈಲಿ ಆಗ್ತಿಲ್ಲ ಅನ್ನೋ ನಿಟ್ಟಿನಲ್ಲಿ ಮನವಿಯನ್ನು ಮಾಡ್ಕೊಂಡ್ರಂತೆ. ಹೀಗಾಗಿ ಸೈಡ್ ವಾಲನ್ನು ಕಟ್ಟಿ ಅವರಿಗೆ ಸ್ಟೇಷನ್ ಮುಂಭಾಗದಲ್ಲಿ ಒಳಭಾಗದಲ್ಲಿ ಓಡಾಡೋದಕ್ಕೆ, ವಾಕಿಂಗ್ ಮಾಡುವಾಗ ಯಾರು ನೋಡಬಾರ್ದು, ಕ್ಯಾಮರಾಗಳ ಕಣ್ಣು ಕಾಣಬಾರ್ದು ಅನ್ನೋ ನಿಟ್ಟಿನಲ್ಲಿ ಈ ರೀತಿಯಾಗಿ ಶಾಮಿಯಾನದ ಸೈಡ್ ವಾಲನ್ನು ಹಾಕುವ ಕೆಲಸವನ್ನು ಮಾಡಿದ್ದಾರೆ. ಇಲ್ಲ ಅವ್ರು ಹೆಂಗೋ ಜಿಮ್ ಮಾಡ್ತಿದ್ರು, ಇಲ್ಲ ನನಗೆ ಜಿಮ್ ಮಾಡಲಿಲ್ಲ ಅಂದ್ರೆ ಇರೋಕ್ಕಾಗಲ್ಲ ಅಂತ ಹೇಳಿದ್ರೆ ನಾಳೆ ಬೇಕಾದ್ರೆ ಇವರು ಮತ್ತೆ ಕೂಡ ಇಲ್ಲಿ ತರಿಸ್ಕೊಡ್ಬೋದು, ಜಿಮ್ ಮಾಡಕ್ ಅನುಕೂಲ ಆಗ್ಲಿ ಅಂತೇಳಿ. ಹೀಗಾಗಿ ಇವರ ಈ ಒಂದು ನಡೆ ಏನಿದೆ, ಎಲ್ಲ ಆರೋಪಿಗಳನ್ನೂ ಇದೇ ರೀತಿ ನೋಡಿ, ಆರೋಪಿಗಳು ಅಂತ ಹೇಳಿದ ತಕ್ಷಣ ನೀವು ಯಾರೋ VVIP ಆರೋಪಿ ಬಂದ ಅಂತೇಳಿ ಆತನಿಗೆ VVIP ಟ್ರೀಟ್ಮೆಂಟನ್ನು ಕೊಡೋದು, ಯಾರೋ ಸಾಮಾನ್ಯ ಆರೋಪಿ ಬಂದಂತಹ ಸಂದರ್ಭದಲ್ಲಿ ಬೇರೆ ರೀತಿ ಟ್ರೀಟ್ ಮಾಡೋದು ಬೇಡ ಅನ್ನೋದು ಸಾರ್ವಜನಿಕರ ಅಭಿಪ್ರಾಯ.
ರೈಟ್ ಧನ್ಯವಾದ ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ.